ಅಂಗಡಿಗಳಲ್ಲಿ ಫಲಕಗಳನ್ನು ಕನ್ನಡವೇ ಇಲ್ಲದಿರುವುದು ಅಥವಾ ಚಿಕ್ಕ ಅಕ್ಷರಗಳಲ್ಲಿ ಮಾತ್ರ ಬರೆದಿದ್ದು ಕಾಣಬಹುದು. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಈಗಿನ ಕ್ರಮಗಳನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ಅನಿಸುತ್ತಿದೆ. ಆದ್ದರಿಂದ ಹಿಂದಿ ಭಾಷೆಯ ಹೇರಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ 10ನೇ ತರಗತಿಯ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನು ತೆಗೆದುಹಾಕಬೇಕು ಮತ್ತು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಆಡಳಿತಾತ್ಮಕ ಕಾರ್ಯಕ್ರಮಗಳಲ್ಲಿ ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸುವುದು. ಎಲ್ಲ ವ್ಯಾಪಾರಿಕ ಅಂಗಡಿಗಳನ್ನು ಮತ್ತು ಸಂಸ್ಥೆಗಳ ಫಲಕಗಳ ಕನ್ನಡಕ್ಕೆ ಪ್ರಮುಖ ಸ್ಥಾನ ನೀಡುವಂತೆ ಕಟ್ಟುನಿಟ್ಟಾಗಿ ಜಾರಿ ಮಾಡುವುದು. ನಿಯಮಗಳನ್ನು ಪಾಲಿಸದ ಅಂಗಡಿಗಳು ಮತ್ತು ಸಂಸ್ಥೆಗಳ ಮೇಲೆ ದಂಡ ಹಾಕುವುದು. ಇತರೆ ಕಾನೂನು ಕ್ರಮಗಳನ್ನು ಕೈಗೊಳಿಸುವುದು. ಈ ನಿಯಮಗಳನ್ನು ಅನುಷ್ಠಾನವಾಗಿ ನಿಯಮಿತವಾಗಿ ಪರಿಶೀಲಿಸಲು ವಿಶೇಷ ಕಾರ್ಯಪಡೆ ಅಥವಾ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ರೂಪಿಸುವುದು. ಕನ್ನಡವು ನಮ್ಮ ನಾಡಿನ ಗುರುತು, ಸಂಸ್ಕೃತಿ ಮತ್ತು ಹೆಮ್ಮೆ. ಅದರ ಗೌರವವನ್ನು ಕಾಪಾಡಲು ಮತ್ತು ಸಾರ್ವಜನಿಕ ಜೀವನದಲ್ಲಿ ಅದರ ಬಳಕೆಯನ್ನು ಬಲಪಡಿಸಲು ಸರ್ಕಾರದ ಇನ್ನಷ್ಟು ದೃಢವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಶಿಸುತ್ತೇನೆ. ಈ ಮನವಿಯನ್ನು ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವಿನಂತಿ ಮಾಡುತ್ತಿದ್ದೆ. ಧನ್ಯವಾದಗಳು. ಈ ತೆಗಿಯೋ ಹೇಳ್ರಿ, ಒಂದೆರಡು ಮಾಡ್ತೇನೆ. ಕನ್ನಡ ಪರ ಸಂಘಟನೆ ವಿಜಯಪುರ ಜಿಲ್ಲಾ ಘಟಕದವರು ತಾವು ಏನು ಮನವಿ ಕೊಟ್ಟಿದ್ದೀರಿ? ಥ್ಯಾಂಕ್ ಯು ಸರ್.